ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನಕ್ಕೆ ಇನ್ನು 24 ದಿನ ಅಷ್ಟೇ ಬಾಕಿ ಇದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ 4 ನಿರ್ಣಾಯಕ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ನಿರ್ಣಾಯಕ ಅನ್ನಿಸುವಂತಹ 4 ಕ್ಷೇತ್ರಗಳಲ್ಲಿ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿದ್ದಾರೆ ಅಮಿತ್ ಶಾ. ಮಧ್ಯಾಹ್ನ 3 ಗಂಟೆಯ ನಂತರ 4 ಕ್ಷೇತ್ರಗಳಲ್ಲಿ ಬಂಡಾಯ ಇದೆಯಲ್ಲ ಆ ಜಿಲ್ಲೆಗಳ ನಾಯಕರ ಸಭೆಯನ್ನು ಕರೆಯೋದಕ್ಕೆ ಮುಂದಾಗಿದ್ದಾರೆ. 4 ಕ್ಷೇತ್ರಗಳಲ್ಲಿ ಬಂಡಾಯ ಇದೆ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಈ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷದೊಳಗೆ ವಿರೋಧವನ್ನ ಎದುರಿಸ್ತಾ ಇದೆ. ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರನ್ನ ಅಭ್ಯರ್ಥಿ ಮಾಡಲಾಗಿದೆ. ಬಾಗಲಕೋಟೆಯವರು ಗೋವಿಂದ ಕಾರಜೋಳ ಸ್ಥಳೀಯರಿಗೆ ಕೊಟ್ಟಿಲ್ಲ ಅನ್ನೋದು ಆರೋಪ. ಶಾಸಕ ಚಂದ್ರಪ್ಪನವರ ಮಗ ರಘುನಂದನ್ ಆಕಾಂಕ್ಷಿಯಾಗಿದ್ರು, ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಆದರೆ ನಿನ್ನೆ ಯಡಿಯೂರಪ್ಪ ಒಂದು ಸಭೆಯನ್ನು ನಡೆಸಿ ಬಂಡಾಯ ಶಮನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಕಾರಜೋಳ ಪರ ಕೆಲಸ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೂ ಇವತ್ತು ಆ ಜಿಲ್ಲೆಯ ನಾಯಕರ ಜೊತೆ ಈಶ್ವರಪ್ಪ ಸಭೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕ್ಷೇತ್ರ ದಾವಣಗೆರೆ, ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಕೊಟ್ಟಿರೋದನ್ನ ರೇಣುಕಾಚಾರ್ಯ ಮತ್ತು ರವೀಂದ್ರನಾಥ್ ಟೀಮ್ ವಿರೋಧ ಮಾಡ್ತಾ ಇದೆ. ರಾಜ್ಯದ ಉಸ್ತುವಾರಿ ಹೋಗಿ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಆಗಿರಲಿಲ್ಲ. ಈಗ ಅಮಿತ್ ಶಾ ಸಮ್ಮುಖದಲ್ಲಿ ಸಭೆ ನಡೆಯುತ್ತೆ. ತುಮಕೂರು, ವಿ ಸೋಮಣ್ಣನವರಿಗೆ ಟಿಕೆಟ್ ಕೊಟ್ಟಿರೋದನ್ನ ಮಾಧುಸ್ವಾಮಿ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೂ ಬಂಡಾಯ ಆರಿಲ್ಲ. ಮಾಧುಸ್ವಾಮಿ ಈವರೆಗೂ ನಾನು ಸೋಮಣ್ಣ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿಲ್ಲ. ಹಾಗಾಗಿ ಅಮಿತ್ ಶಾ ಮಾಧುಸ್ವಾಮಿಯವರ ಜೊತೆಗೆ ಮಾತನಾಡುವಂತಹ ಪ್ರಯತ್ನವನ್ನು ಇವತ್ತು ಮಾಡ್ತಾರೆ. ಮತ್ತೊಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಡಾಕ್ಟರ್ ಕೆ ಸುಧಾಕರ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಆದರೆ SR ವಿಶ್ವನಾಥ್ ತಮ್ಮ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಸಿಟ್ಟಾಗಿದ್ದಾರೆ. ಸುಧಾಕರ್ SR ವಿಶ್ವನಾಥ್ ಅವರನ್ನ ಭೇಟಿಗೆ ಬಂದರೂ ಕೂಡ ಸಿಗದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸುಧಾಕರ್ ಅವರ ವಿರುದ್ಧ. ಸುಧಾಕರ್ ಅವರ ಹೆಸರನ್ನು ಕೂಡ ಹೇಳ್ತಾ ಇಲ್ಲ ವಿಶ್ವನಾಥ್. ಇಂತಹ ಸಂದರ್ಭದಲ್ಲಿ 4 ನಿರ್ಣಾಯಕ ಲೋಕಸಭಾ ಕ್ಷೇತ್ರಗಳ ನಾಯಕರ ಜೊತೆ ಇವತ್ತು ಅಮಿತ್ ಶಾ ಸಭೆಯನ್ನ ಮಾಡಿ ಪಕ್ಷದ ಪರ ಕೆಲಸ ಮಾಡಿ ಅಂತ ಸೂಚನೆ ಕೊಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.